ಸಚಿನ, ನಾನು ಸುಮ್ಮನೆ ಇದ್ದೀನಿ ಅಂಥೇಳಿ ನಿಂಗೆ ಅನಿಸಿದ್ನೇ ಮಾತಾಡ್ತಿರ್ಬೇಡ, ನಿಂಗೆ ಅನಿಸಿದ್ನೇ ಮಾಡ್ತಾ ಇರಬೇಡ. ತಪ್ಪಾಗಿದೆ, ಹೌದು, ನಾನೇನು ಇಲ್ಲ ಅಂತ ಹೇಳದ್ನಾ? ಆ ತಪ್ಪನ್ನು ತಿದ್ಕಿಣಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಾ ಬೇಡ? ಈಗ ನೀನು ಒಬ್ಬ ಅಲ್ಲಿ ಇಲ್ಲಿ ಎರಡೂ ಕಡೆನ ನಂಬಿಕೆ ಉಳಿಸ್ಕೊಂಡವ ನೀನೇ ಹಿಂಗೆ ಹೇಳಿ ಹೋದ್ರೆ ಮತ್ತೆ ಇದನ್ನು ಸರಿ ಮಾಡ್ಯಾರ ಯಾರ? ಹೇಳ್ದಕ್ಕೋ ಅಪ್ಪ ನಂಗೆ ಬೈತೀರಿ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತೀಯ. ಹೇಳು, ಬೈಯೋ. ಅಣ್ಣ ಅಂತ ನೋಡೋದು ಬೇಡ, ಅಮ್ಮ ಅಂತ ನೋಡೋದು ಬೇಡ, ಅಪ್ಪ ಅಂತ ನೋಡೋದು ಬೇಡ, ಬೈಯೋ. ನಾನೇನು ಅಲ್ಲ ಅಂತ ಹೇಳಲ್ಲ, ನೀನೇನು ತಪ್ಪಿನ ಮಾತೇನು ಹೇಳಲ್ಲ, ಸರಿಯಾಗಿ ಹೇಳ್ತಿದ್ದೀಯ. ಎಂಥದಾರು ಮಾಡು, ನೋಡು, ಒಂದು ಸತಿ ಹೋಗಿ ಅದ್ರ ಹತ್ರ ಮಾತಾಡೋಕ್ಕಾಗ್ತದನ್ನು ನೋಡು. ನಿನ್ನ ಮಾತು ಕೇಳ್ತದೆ ಅದು, ನಿನ್ನ ಮಾತು ಯಾವ ಕಾರಣಕ್ಕೂ ತೆಗ್ದಾಕಲ್ಲ. ಏನೋ ಮನೆ ಅಂದರೆ ಈ ನಮ್ಮನೆ ಇದಾಗ್ತಾ ಇತ್ತು, ಎಲ್ಲ ಚೆನ್ನಾಗಾಗಿತ್ತು. ಹಾಂ, ನೀವು ಇಷ್ಟು ಹೇಳ್ತಿದ್ದೀರಲ್ಲ, ಅಮ್ಮನ ಬಾಯಲ್ಲಾಗಲಿ ಅಣ್ಣನ ಬಾಯಲ್ಲಾಗಲಿ ಒಂದು ಮಾತು ಬಂತ? ಅಣ್ಣ ಮನೆ ಒಳಗೆ ಅದನ್ನೇ, ನಂಗೆ ಗೊತ್ತು. ನಾವು ಆಡೋ ಮಾತೆಲ್ಲ ಅಲೇಸ್ಕಿತಾನೆ ಅದನ್ನೇ. ಅವನ ಬಾಯಲ್ಲಿ ಬರ್ಬೇಕಲ್ಲ. ನಾಳೆ ನಾನು ಹೋಗಿ ಮಾತಾಡಿ ನನ್ನ ಮೇಲೆ ಅವ್ರಿಗೆ ನಂಬಿಕೆ ಅದೇ ಇಲ್ಲ ಅನ್ನೋದೇನಿಲ್ಲ, ಕರ್ಕೊಬಂದು ಇಲ್ಲಿ ಬಿಟ್ಟು ಇವ್ರು ಮತ್ತೆ ಹಳೇ ಚಾಳಿನೇ ಶುರು ಮಾಡಿದ್ರೆ ನಾನು ಯಾರಿಗೆ ಹೇಳಲಿ? ನಾನು ಯಾರಿಗೆ ಹೇಳಲಿ ನೋಡೋಣ? ಹೇಳಿ. ನಾನು ಹೇಳಿದ್ರೆ ಕತ್ತಿ ಆತಲ್ಲ. ಈ ಯಾರೋ ಹೆತ್ತ ಮಗಳ ಜೀವನ ಹಾಳು ಮಾಡೋಕ್ಕಾಗ್ತದ ನಾನು? ಎಂಥ ಬಾಯಿ ಮುಚ್ಕೊಂಡು ನಿತ್ತೀಯ ಮಾರತೆ? ಅವ್ನು ಹೇಳೋದು ಅಲೆಸ್ತಿದ್ದೀಯಾ? ಒಂಚೂರು ಹೇಳು ನೀನುವ. ಏನು ಈಗ ಸೊಸೆ ಮನೆಗೆ ಬರ್ಬೇಕು ಅನ್ನೋದು ಅದೆಯಾ, ಬೇಡ ಅನ್ನೋದು ಅದೆಯಾ? ಹೇಳೊಂದು ಮಾತು ಹೇಳು. ಅಲ್ಲ ಕಡಿಕೆ ಅಮ್ಮ ಮಗ ಇಬ್ಬರು ಸೇರಿ ಬೇರೆ ಮದುವೆನೇ ಮಾಡೋದು ಅಂತ ಇದ್ದೀರಾ ಹೆಂಗೆ? ಹಂಗೇನಾರು ನೀವು ತೀರ್ಮಾನ ಮಾಡ್ಕೊಂಡಿದ್ದರೆ ಹೇಳಿಬಿಡಿ, ನಾನು ಸಚಿನಿಗೆ ಹೇಳಲ್ಲ. ಅದನ್ನು ಬರೋಕ್ಕೆ ಹೇಳು ಅಂತ, ಕರ್ಕೊಬಾ ಅಂತನೂ ನಾನು ಹೇಳಲ್ಲ. ನಾನು ಈ ಮನೇಲಿ ಇರೋಲ್ಲ, ನೀವೇ ಇದ್ದು ಬಿಡಿ, ನಾನು ಎತ್ಲಗಾರು ಹೋಗ್ತೀನಿ. ಅಲ್ಲ ಮರ ಪೊಗ್ತ ನನ್ನ ಹೆಸರು ಒಂದು ಹೇಳ ಬಿಡಲ್ಲ ನೀವು. ನಾನೇನು ಹೇಳಿದ್ನ ಈಗ ಅಂದೆ ಹಿಂಗೆ ಅಂತ ಬೇಜಾರಲ್ಲಿದ್ದಾಗ ನಾನು ಹೇಳಿದ್ದು ಹೌದು. ರತ್ನ ಇಲ್ಲಿ ಬಂದಿತ್ತಲ್ಲ, ಎಂತ ಬರ್ದೆ ಸುಮಾರು ದಿವಸ ಆತಲ್ಲ, ಮದುವೆಗಿದೆ ಮಾಡ್ತಿರೋಂತ ಹಿಂಗೆ ಹೇಳಿದ್ದು ಮಾತಿಗೆ. ನಾನು ತಂದೆ ಈಗ ಕರ್ಕೊಬಂದು ಮದುವೆ ಮಾಡೇ ಬಿಡ್ತೀನಿ ಅಂತ ಹೇಳಿದ್ನ. ಇವಾಗೇಸನ ಹತ್ರ ನಾನು ಅದನ್ನು ಹೇಳಲೇ ಇಲ್ಲ. ಅವನ ಸುದ್ದಿ ಒಂದು ಹೇಳಬೇಡಿ ಮಾರ. ನಾ ಹೇಳಿನಿ ಅಂತ ಅವನ ಹತ್ರನೂ ಹೇಳೋಕೋಬೇಡಿ. ಇನ್ನೊಂದು ಯಾವ ಥರದ್ದು ಒಂದು ಗಲಾಟೆ ಆಗಕ್ಕದೆಯಾ? ಎಲ್ಲರ ದಸೆಯಿಂದ ನಾನು ಕಾರಿ, ನಿನ್ನ ಮಗನ ಸ್ವಲ್ಪ ಹೆರಕ್ಕೆ ಕಾರಿ. ಈಗ ಅವನು ಹೋಗೋದಾದ್ರೂ ಸಚಿನ್ ಒಬ್ಬನೇ ಹೋಗೋಕ್ಕಾಗಲ್ಲ, ಅವನು ಹೋಗ್ಬೇಕತ್ತ ಜೊತೆಗೆ. ನಾನು ಹೋಗ್ತೀನಿ. ಎಲ್ಲರೂ ಹೋಗಿ ಕೇಳೋಕು, ಮನೆ ಸಂಸಾರ ಒಳ್ಳೇದಾಗಬೇಕು ಅನ್ನಂಗಿದ್ರೆ ಅಷ್ಟು ಕೆಲಸ ಮಾಡಿ. ಎಲ್ಲರೂ ಅದೇ ಹೇಳಿದ್ನಲ್ಲ, ನಾನು ಎತ್ಲೆಗಾರು ಹೋಗ್ತೀನಿ. ನನ್ನ ಒಂದು ಗೇಣದ ಹೊಟ್ಟೆ ತುಂಬಕ್ಕೆ ನನಗೇನು ಇದು ಅನ್ನೋದಿಲ್ಲ. ಏನಿಲ್ಲದಿದ್ರೆ ಒಂದು ಆಶ್ರಮ ದೇವಸ್ಥಾನಕ್ಕೆಲ್ಲ ಏನು ಬರಗಲ್ಲಾಗಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ. ಯಾವುದೊಂದು ಕಾರು ನಂಗೊಂದು ಬೈಯೋದನ್ನು ಕಲ್ತ್ಕೊಂಡಿದ್ದೆ. ಯಾರು ತಪ್ಪು ಮಾಡಿದ್ರೆ ನನ್ನ ತಲೆ ಮೇಲೆ ಬರೋದು. ನಾನು ಹೇಳಿದ್ದೆ ನಾನು ಹೆಂಡ್ತಿನ ರಸ್ತೆಲಿ ಬಿಟ್ವಾ ಅಂತ. ನನಗೆ ಇವರು ಮನೇಲಿದ್ರ ಇವರು ಮಾಡಿದ ತಪ್ಪು ಅಂತ ಕಾಣಲ್ಲ ಇವರಿಗೆ. ಓ, ಸಚಿನ್ ಹೇಳಿ ಸುಳ್ಳೇನಲ್ಲ ಅಲ್ಲ. ಯಾಂತ ಈಗೇನು ನಾನು ಯಾರು ನಾನು ನೀನು ಅಲ್ಲ ದೂರದಾನ ಇಲ್ಲಿ ಕದ್ ನಿಂತ್ಕೊಂಡ ಮಾತೆಲ್ಲ ಅಲೆಸಕ್ಕೆ. ಆಮೇಲೆ ಬೇರೆನ ನಿನ್ನ ತಮ್ಮಲ್ಲ. ಈಗ ನಿನ್ನ ದಸೆಯಿಂದ ನಾನು ಮಾತು ಕೇಳಬೇಕು. ಅಲ್ಲಿ ಕರಿತಾ ಇದ್ದಾರೆ ನಡ ಎಂಥದ ಮಾತಾಡ್ಬೇಕಂತೆ. ಅಮ್ಮ ನೀವು ಸ್ವಲ್ಪ ಸುಮ್ಮನಿರೋ ಮಾರತ್ತೆ. ಎಂತ ಕದ್ದು ಅಲೆಸಕ್ಕೆ ಅಂತ ನೀನೇ ಹೇಳ್ತೀಯ. ನೀನು ಬೇರೆಯವನ ಅಂತ. ನಾನು ಬೇರೆಯವನ? ನಮ್ಮ ಮನೇಲಿ ಮಾತಾಡ್ತಿದ್ದೆ, ಇದನ್ನು ಕದ್ದೆಂತ ಕಲಿಸ್ತೀನಿ ನೋಡೋಣ ಹೇಳ. ಈಗ ಎದ್ದು ಬರ್ತಾ ಇದ್ದೀನಿ, ಯಾರಿಗೆ ನೀವು ಮಾತಾಡೋದು ಕೇಳಿಸ್ತು. ನಿಲ್ಲು ಇಲ್ಲ, ನಾನು ಬತ್ತಾನೇ ಇದ್ದೀನಿ. ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯ ಮಾರತಿ. ಹಾಂ, ಅದು ಎಂಥದಾರಾಗಲೇ ಸಚಿನ್ ಎಂಥದ ಮಾತಾಡ್ಬೇಕಂತೆ ಮಾರಯ್ಯ. ಹೋಗು, ಎಂತ ಮಾತಾಡ್ಬೇಕು ಕೇಳಿ. ಸಚಿನ ಎಂಥದ ಮಾರಯ್ಯ? ಎಂತ ಮಾತಾಡಬೇಕಿತ್ತ? ಹೌದೌದು, ಸರಿಯಾಗಿ ಹೇಳಿದೆ ಮಾತ್ರ. ಎಂತ ಮಾತಾಡಕ್ಕದೆ? ನನಗೊಬ್ಬನಿಗೆ ಬುದ್ಧಿ ಇಲ್ಲ ನೋಡೋ, ಮಾತಾಡೋಕ್ಕೆ ಅಂತ ಕರಿತಾ ಇದ್ದೀನಿ. ನೀವು ಹೋಗು, ಮಲ್ಕೊಂಡಿದ್ದೇನಾ ಪಾಪ, ಕೆಲಸ ಮಾಡೋ ಸುಸ್ತಾಗಿದೆ, ಸ್ವಲ್ಪ ಹೊತ್ತು ಮಲ್ಗಿ ನಿದ್ರೆ ಮಾಡ್ಬೇಕು. ನೀವು ಹೋಗು, ಮಲ್ಕೆ ಹೋಗು, ನಾನು ಹೋಗ್ತೀನಿ. ಸಚಿನ ತಡಿಯ ಮಾರಯ್ಯ, ನೀನು ಒಬ್ಬ ಹಾಗೆ ಮಾಡ್ತಿದ್ದೀಯ. ಏನು ನಿಂಗೆ ಬಾಯಿಲ್ಲನಾ? ಹೆಂಗೆ ಮಲ್ಕೊಳ್ಳೋದು ಇದು ಮಾಡ್ಕೊಂಡೇ ಇರ್ತೀಯ ಹೆಂಗೆ? ಈಗ ಅವನು ಈಗ ಹೋದರೆ ಇನ್ನು ಯಾವತ್ತು ಬರೋದೇನ? ಅಲ್ಲಿ ತನಕ ಏನು ಅದನ್ನಲ್ಲೇ ಬಿಟ್ಟಿರ್ತೀಯ? ಈಗ ಅವನು ಆತಿಗಾರು ಸ್ವಲ್ಪ ಬೆಲೆ ಇದೆ. ನಾವೆಲ್ಲ ಒಂದೇ ಥರ ಮಾಡಿವೆ,
ಅವನಿಗೆ ಹೆಂಗೆ ಗೊತ್ತಿರಲ್ಲ ಅನ್ನೋದೊಂದು ಗೊತ್ತಲ್ಲ. ಅವ್ನು ಬತ್ತಾನ ನಾಳೆನ ನಾಡ್ದ ಹೋಗಿ ಕರೆದು ಬಲ್ರ ಮನೆಗೆ ಬಾ ಅಂತ ಕರೆದು ಬಲ್ಲಿ. ನೀನೇ ಅಲ್ಲ ಹೇಳ್ದವ ನಮ್ಮ ಮನೆ ಮೆಟ್ಲು ಹತ್ತಬೇಡ ಅಂತ. ನೀನೇ ಹೇಳ್ಬೇಕು ಬಾ ಮನೆಗೆ ಅಂತ. ಏನು ನಿತ್ತು ಮೆಟ್ಲಲ್ಲಿ ಹೊರಟು ಬಂದುಬಿಡು ನಮ್ಮ ಮನೆಗೆ ಅನ್ನೋದಲ್ಲ. ಸ್ವಲ್ಪ ಸಮಾಧಾನ ಆದಮೇಲೆ ಬೇಕಾದ್ರೆ ತಿಂಗಳು 15 ದಿವಸ ಇದ್ದೇ ಬರಲಿ. ಇಲ್ಲಿಗೆ ಬರೋದು ಅಂತ ಒಂದು ನಿಗದಿ ಮಾಡ್ಕಿ ಬಲ್ಲಿ ಹೋಗಿ, ಜೀವನ ಬೇಕಂತ ಕಂಡ್ರೆ. ನಾನು ಬರಲ್ಲ. ನಾನು ಬಂದ್ರೆ ಮತ್ತು ಅಲ್ಲ ಅವ್ರ ಮನೇಲಿ ಎಲ್ಲರಿಗೂ ಸಿಟ್ಟು ಬರ್ತದೆ. ಸುಮ್ಮನೆ ಜಗಳ ಆಗೋಕ್ಕೆ ಸೈ. ಮನೆಗೆ ಬಂದರೆ ನಾನೇನು ಬೇಡ ಅಂತ ಏನು ಹೇಳಲ್ಲಪ್ಪ. ಬರಲಿ ಇರಲಿ ಇಲ್ಲೇ ನಂಗೇನ. ಓ ಹೌದಾ, ಭಾಳ ದೊಡ್ಡ ಗುಣ ಬಿಡು, ಭಾಳ ದೊಡ್ಡ ಗುಣ. ಉಪಕಾರ ಮಾಡ್ತೀಯ. ಅವ್ರಿಗೊಂದು ಮನೆಯಲ್ಲೇ ಬಂದು ಇರಲಿ ಅಂತ ಹೇಳೇ ಅದೊಂದು ಅವಕಾಶ ಕೊಟ್ಟು ಭಾಳ ದೊಡ್ಡ ಉಪಕಾರ ಮಾಡ್ತಿದ್ದೀಯ ನೀನು ಅವರಿಗೆ ಅಂತ ಜ್ಞಾನ ಮಾಡ್ತಿದ್ದೀಯೇನೋ ಅಲ್ಲ. ಯಾರನ್ನು ಹೆದರಿಸ್ತೀಯ ನೀನು? ಬಂದು ಇರಲಿ ನಾನೇನು ಬೇಡ ಅನ್ನಲ್ಲ ಅಂತ ಅಷ್ಟು ಉಡಾಫೆಲ್ ಮಾತಾಡಬೇಡ. ನಿಮ್ಮ ಮನೆಗೆ ಬರೋ ತೀರ್ಮಾನದಲ್ಲಿ ಏನಿಲ್ಲ. ಅವ್ರ ಜೀವನ ಚೆನ್ನಾಗೇ ಇರ್ತದೆ. ನಿನ್ನ ಜೀವನ ಚೆನ್ನಾಗಾಗಬೇಕು ಅಂತ ಕಂಡ್ರೆ ಹಿಂಗಿದ ಅಹಂಕಾರದ ಮಾತೆಲ್ಲ ಬಿಡು. ಒಂದು ಸ್ವಲ್ಪ ನಯ ನಾಜುಕಿಂದ ಮಾತಾಡಿ ಮನೆಗೆ ಬರೋ ತೀರ್ಮಾನ ಮಾಡ್ಕಿ ಬಾ ಅಷ್ಟೇ. ನೀ ಎಲ್ಲದಕ್ಕೂ ಒಂಥರ ಕಿಂಡಲ್ ಮಾಡಿ ಮಾತಾಡಬೇಡ ಸಚಿನ. ನಾ ಎಲ್ಲಿ ಹಂಗಂತ ಹೇಳಿದೆ ಈಗ? ನಾ ಅಲ್ಲಿಗೆ ಹೋದಕ್ಕೂ ಅವ್ರಿಗೆ ಸಿಟ್ಟು ಇನ್ನೂ ಹೆಚ್ಚಾಗ್ತದೆ ಮತ್ತು ಹೋಗೋಕ್ಕೆ ಶುರು ಮಾಡ್ತಾರೆ. ಬೇಡ, ಇಲ್ಲಿ ಬಂದ ಮೇಲೆ ಸಮಾಧಾನದಿಂದ ಹೇಳಿದ್ರು ಸಯ್ಯೋ ಅಂದೆ. ನೀನು ಮಾತಾಡೋದು ನೋಡಿದ್ರು ಮರೆಯ ಆತೀಗ ಅದಕ್ಕೆ ಒಂದು ವಾದ ಮಾಡ್ತಾ ನಿಂತ್ಕೊಳೋದು ಬೇಡ. ಸಚಿನಿಗೆ ಹೇಳೋದೇ ಬೇರೆ. ಅವೇನಾದ್ರು ಮುಂದೆ ನಿಂತನ ಜವಾಬ್ದಾರಿಲಿ ಬೊಲ್ಲಿ ಎಲ್ಲ ಸರಿ ಆಗ್ತದೆ ಅಂತ ಹೇಳಿದ ಮೇಲೂ ಮತ್ತು ನೀವು ಹಾಗೆ ಮಾಡ್ತೀರೋ ಎಂತ ಅಂತ ಅದನ್ನು ಕೇಳ್ತಾ ಇದ್ದಾನವ. ಇನ್ಮೇಲಾರು ನಿಮ್ಮನ್ನು ನೀವು ತಿದ್ಕೊಂಡು ಇರೋದಾದರೆ ಏನಾರು ಒಂದು ಮನಸ್ಸು ಮಾಡ್ಬೋದೇ. ನೀನೊಬ್ಬ ಅನ್ನೋದೇ ಅಲ್ಲ, ನಾನು ಹೌದು ನಮ್ಮನ್ನ ಹೌದು ಎಲ್ಲರಿಗೂ ಸೇರಿಸಿ ಹೇಳಿದ್ದು, ನಿಂಗೆ ಒಬ್ನಿಗಾಗೇನಲ್ಲ. ನಾ ಎಲ್ಲಿ ಹೇಳಿದೆ ಹಂಗಂತ? ಈಗ ಒಬ್ನಿಗಾಗಲ್ಲ ಅಂತ ಅವನೊಬ್ಬನಿಗೆ ಹೇಳೋದು ಅವನದೇ ಜವಾಬ್ದಾರಿಯಾಗಿತ್ತು. ಅವನು ಮೊದಲು ಸರಿಯಾಗಿ ಹ್ಯಾಂಡ್ಲ್ ಮಾಡಿದ್ರೆ ಇಷ್ಟೆಲ್ಲ ಆತನೇ ಇರಲ್ಲ. ಅವನನ್ನು ನಾವು ತಿದ್ಕಿತನೂ ಅದು ಫಸ್ಟು ಗೊತ್ತಾಗಬೇಕು. ಇಲ್ಲಿ ಬಂದ ಮೇಲೂ ಮತ್ತೆ ಇದೇ ಥರ ಮಾಡ್ತಾಯಿದ್ರೆ ಬರೋದೆಂತಕ್ಕೆ? ಅವರೆಲ್ಲರೂ ಇದ್ದಲ್ಲೇ ಚೆನ್ನಾಗಿರಲಿ. ಎಂತ ಸರಿಯಾಗಿ ಗೊತ್ತಿಲ್ಲದೆ ಮಾತಾಡಬೇಡ ಸಚಿನ. ಅವತ್ತು ಒಂದು ದಿವಸ ನಾನು ಹಾಗೆ ಗೊತ್ತಾಗದೆ ಅಂತ ನನ್ನ ಸಿಚುವೇಶನ್ನು ಹಾಗೆ ಇತ್ತು. ಅದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ. ಹೇಳ್ತೀರಿ ಒಟ್ಟು ನಂಗೆ ಮಾತು ಕೇಳೋ ಕಾಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಕೇಳು, ಅಪ್ಪನ ಹತ್ರ ಕೇಳಿ ನಾನು ಹೆಂಗಿದ್ದೆ ಮನೆಯಲ್ಲಿ ಅಂತ. ಒಂದು ಮಾತು ಏನಾದ್ರು ಹೇಳಿ ಗೊತ್ತಿತ್ತ ನನಗೆ? ಇದಕ್ಕಿಂತ ಹೆಚ್ಚು ಯಾರಿಗೂ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿದ್ದೆ ನಾನು. ಗ್ರಾಚಾರ ಕೆಟ್ಟು ಹಿಂಗಾತು. ಎಂತ ಮಾಡೋದು? ಇನ್ಮೇಲಾದ್ರು ನಾನು ಒಂದು ಮಾತು ನಾನು ಖಂಡಿತ ಹೇಳಲ್ಲ. ಆ ಒಂದು ಭರವಸೆ ಅಂತೂ ಕೊಡ್ತೀನಿ ನಾನು. ಅದೇ ಬರಲ್ಲ ಅಂತ ಹೇಳಿದ್ದೆ ಅಂತಕ್ಕೆ ಅಂದರೆ ಅಲ್ಲಿ ಮತ್ತೆ ಎಲ್ಲರೂ ಜಗಳ ಮಾಡ್ತಾರೆ ಏನೋ ಅಂತ ಅಷ್ಟೇ, ಮತ್ತೇನು ಬರಬಾರ್ದು ಅಂತ ಅಲ್ಲ. ನೋಡು, ನಾನು ನಿನ್ನ ಜೊತೆ ಬರ್ತೀನಿ. ಅವ್ರನ್ನ ಮನೆಗೆ ಕರಿಯೋ ಜವಾಬ್ದಾರಿ ಮಾತ್ರ ನಿಂದೆಯ. ನಾನು ಕರೀತಾ ಕೂತ್ಕೊಳಲ್ಲ. ಅದಾತಲ್ಲ, ಅಮ್ಮ ಎಲ್ಲಿ ಹೋದೆ ನೀನು? ಅಮ್ಮ ಹೆರ್ಗೆ ಬಾ ಹೇಳ್ತೀನಿ. ಎಂತದ್ರ ಮರಯ್ಯ, ನನ್ನೊಂದು ಯಾಕೆ ಎಲ್ಲರೂ ಹಿಂಗೆ ಏರ್ಕಿ ತಿಂತೀರಿ ನಡೋಣ? ಎಂತದ? ಎಂಥದ್ದು ಅಲ್ಲ. ನಾನೇನಾದ್ರು ಈ ಸರಿ ಅತ್ತಿಗೆ ಮನೆಗೆ ಹೋಗಿ ಅವ್ರನ್ನ ಬರೋಕ್ಕೆ ಹೇಳಿ ಇಲ್ಲಿಗೆ ಅವ್ರು ಬಂದ ಮೇಲಿನ ಕತೆ ಹೇಳೋದು ನಾನು. ಬರೆದಿದ್ರೆ ಏನೂ ಮಾಡೋಕ್ಕಾಗಲ್ಲ. ಬಂದ ಮೇಲೆ ಮಾತ್ರ ನೀನು ಮೊದಲು ಮಾಡ್ದಂಗೆ ಅಲ್ಲಿ ಇಟ್ಟಿದ್ದೇ ಅಲ್ಲ, ಇಲ್ಲಿ ಮುಟ್ಟಿದ್ದೇ ಅಲ್ಲ. ಈಗ ಮನೇಲಿ ಒಂಥರ ಕೆಲಸದ ಜನ ಥರ ನೋಡೋದೇನಾದ್ರು ಮಾಡಿದೆ ಮತ್ತು ಹಿಂಗೆ ಅಯ್ಯೋ ಹಂಗಿದ್ದ ಮನೆಯಿಂದ ತಂದಿದ್ದು ಹಿಂಗಿದ್ದ ಮನೆಯಿಂದ ತಂದಿದ್ದು ಒಂದು ಮಾತು ನಿನ್ನ ಕಡೆಯಿಂದ ಏನಾರು ಬಂತಂದ್ರಮ್ಮ, ನಾನು ಮತ್ತೆ ಈ ಮನೆ ಮೆಟ್ಲು ಹತ್ತಲ್ಲ. ಈಗಲೇ ಹೇಳೀನಿ, ನಾನು ಹತ್ತಲ್ಲ, ನನ್ನ ಹೆಂಡ್ತಿನೂ ಹತ್ತಕ್ಕೆ ಬಿಡಲ್ಲ, ನನ್ನ ಮಕ್ಕಳನ್ನೂ ಹತ್ತಕ್ಕೆ ಬಿಡಲ್ಲ. ಮುಗೀತು, ನಮ್ಮ ಸಂಬಂಧನೇ ಇಲ್ಲಿ ಕಡ್ದು ಹೋಗ್ತದೆ. ಕೇಳಿಸ್ಕೊಂಡ್ರಲ್ಲ ಇಬ್ರೂ? ಅಷ್ಟೇ ಅಲ್ಲ, ಮುಂದಿನ ಜೀವನಕ್ಕೆ ಅವ್ರಿಗೆ ನಾನೇ ಸಪೋರ್ಟ್ ಮಾಡ್ತೀನಿ. ಬೇಡ, ನಿಮ್ಗೆ ಇವ್ರ ಸಹವಾಸ ಬೇಡ, ನೀವು ಹೊರಗಡೆ ಎಲ್ಲರೂ ಓದ್ಕೊಂಡಿರಿ ಬರ್ಕೊಂಡಿರಿ ಜೀವನ ಮಾಡಿ ಅಂತ ನಾನೇ ಹೇಳ್ತೀನಿ. ನಾನೆಂತ ಹೇಳೋದು ಇಲ್ಲ ಮರಯ್ಯ, ಎಂಥದ್ದು ಹೇಳಲ್ಲ. ನನ್ನಷ್ಟಕ್ಕೆ ನಾನು ಇರ್ತೀನಿ. ಏನು ಮಾಡ್ತೀರೋ ಮಾಡಿ.